ನಾವು 1.5 ತಿಂಗಳೊಳಗಡೆ ಯಾಕೆ ಮರಿ ಕೊಡಲ್ಲ ಅಂತ ಈ ವಿಡಿಯೋದಲ್ಲಿ ಬಿಡ್ತೀನಿ ಕೇಳ್ಕೊಳ್ಳಿ. ಈಗ 1.5 ತಿಂಗಳು ಮರಿಗಳಾದರೆ, ಅಂದರೆ ಈಗ 1 ತಿಂಗಳಿಂದ 1.5 ತಿಂಗಳ ಮರಿಗಳಾದರೆ ಈ ಥರ ಮೇಯಿಸಿ ನೀಟಾಗಿ ಕೊಡ್ಬೋದು. ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, 1.5 ತಿಂಗಳು ಮರಿಗಳಿವು ಅಪ್ಪಟ ಪ್ಯೂರ್ ನಾಟಿ ಮರಿಗಳು. 1.5 ತಿಂಗಳು ಮರಿ ಮೇಯೋದಾದರೆ ಈ ಥರ ನೀಟಾಗಿ ಮೇಯ್ಕೊಂಡು ಮತ್ತು ಮೇವೆಲ್ಲ ರೂಢಿಯಾಗಿ ಬೈಲಲ್ಲೆಲ್ಲ ಮೇಯ್ಕೊಂಡು ಕಲ್ಲು ತಿಂದರೂ ಕರಗಿಸ್ಕೊಡುವಂಥ ದೇಹ ಆಗಿರ್ತವೆ. ಅಂತಂದರೆ ರೋಗ ಬರಲ್ಲ, ರೋಗ ಲಕ್ಷಣ ಕಮ್ಮಿ, ಮತ್ತು ಮರಿಗಳು ಆ್ಯಕ್ಟಿವ್ ಆಗಿ ಕಂಪ್ಲೀಟಾಗಿ ಇರ್ತವೆ. ಅದಕ್ಕೋಸ್ಕರ 1.5 ತಿಂಗಳು ಗಂಟ ಮರಿ ಕೊಡೋದಿಲ್ಲ. ತುಂಬ ಜನ ಕೇಳ್ಬೋದು, 1.5 ತಿಂಗಳಿಗೆ ಕೊಡಬೇಕಾ, 1.5 ತಿಂಗಳಿಗೆ ಮರಿ ಕೊಡೋದ, 1.5 ತಿಂಗಳು ಒಳಗಡೆ ಯಾಕೆ ಮರಿ ಕೊಡಲ್ಲ ನೀವು ಅಂತ. ಬೈಲಲ್ಲಿ ಮೇಯಾದ ಕಲ್ತ್ಬಿಟ್ರೆ ನಿಮ್ಮ ಮರಿಗಳು ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಬಿಟ್ಟರು ಮೇವು ಮೇಯ್ತವೆ. ಬೈಲಲ್ಲಿ ಏನಾರ ಮೇವು ಕಲೀಲಿಲ್ಲ ಅಂತಂದರೆ ನೀವು ಏನೇ ಮಾಡಿದ್ರು ಮೇಲ ಮತ್ತು ಮೇವು ಕಲಿಯಲ್ಲ. ಅದಕ್ಕೋಸ್ಕರ 1.5 ತಿಂಗಳು ಮರಿನ ಅಲ್ಲಿ ಗಂಟನೂ ನಾವು ಕೊಡೋಕೆ ಹೋಗಲ್ಲ. 1.5 ತಿಂಗಳು ಮರಿ ಆಗಬೇಕು ಅಂತಂದರೆ ಇಲ್ಲಿ 2 ಬ್ಯಾಚ್ ಮರಿ ಇರೋದು, ಅಂದರೆ 2 ದಿನದ ಮರಿ ಮತ್ತು 1.5 ತಿಂಗಳು ಮರಿ 1.5 ತಿಂಗಳು ಮತ್ತು 1 ತಿಂಗಳು 3 ಮರಿನೂ ಐತೆ. 1 ವಾರ ಅದನ್ನೆಲ್ಲ ಬಿಟ್ಟೆ ಈ ಥರ ಮೇಯಿಸೋದು. ಫಸ್ಟಿಂದನೂ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಮರಿಗಳನ್ನ ಬಿಟ್ಕೊಂಡೇ ಈ ಥರ ಮೇಯಿಸೋದು. ನಿಮಗೆ ಮೇವು ನೀಟಾಗಿ ಕಲೀಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಮೇವನ್ನ ಹೊಟ್ಟೆ ತುಂಬ ತಿನ್ನೋದು ಕಲ್ತ್ಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ 1.5 ತಿಂಗಳು ಮರಿನ ಅಲ್ಲಿಂದ ಆಚೆಗೆ ಹೆಂಗಾರು ಸಾಕಬೋದು. ಅದಕ್ಕೆ 1.5 ತಿಂಗಳು ಮೇಯಿಸ್ಬಿಟ್ಟು ಆಮೇಲೆ ನಿಮ್ಮ ಮರಿಗಳು ಕೊಡೋದು. ಈ ಥರ ಎಲ್ಲ ಬೈಲಲ್ಲಿ ಬಿಟ್ಟು ಆ್ಯಕ್ಟಿವ್ನೆಸ್ ಆದಮೇಲೆ ಆ್ಯಕ್ಟಿವ್ ಆಗಿ ಐತೆ ಅಂದರೆ ಮಾತ್ರ ಮರಿ ಕೊಡೋದು. ಅಲ್ಲಿ ನೋಡಿ ಒಂದು ಮರಿ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗೈತೆ ಅಂತ, ಅಂದರೆ ರೆಕ್ಕೆ ಪುಕ್ಕ ಎಲ್ಲ ಎಷ್ಟು ಚೆನ್ನಾಗೈತೆ ಮರಿದು.